ಬಿಟ್ಕಾಯಿನ್ IPO ಮೂಮೆಂಟ್. ಬಿಟ್ಕಾಯಿನ್ ಬೆಲೆ ಕಮ್ಮಿ ಆಗ್ತಿರೋದ್ರಿಂದ ಕೆಲವರಿಗೆ ಭಯ ಆಗ್ತಾ ಇದೆ, ಇನ್ ಕೆಲವರಿಗೆ ಇದೊಂದು ಆಪರ್ಚುನಿಟಿ ಆಗಿ ಕಾಣಿಸ್ತಾ ಇದೆ, ಯಾವಾಗ ನಾನು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ಲಿ ಅಂತೇಳಿ. ಬೇಸಿಕಲಿ ಯಾರು ಏನ್ ಹೇಳ್ತಾ ಇದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೇಟಾ ಏನ್ ಹೇಳ್ತಾ ಇದೀನಿ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ತಿಂಗಳಿಂದ ಗ್ಯಾಲಕ್ಸಿ ಡಿಜಿಟಲ್ ಅನ್ನುವಂತ ಒಂದು ಕಂಪನಿ ಒಬ್ರು ಕಸ್ಟಮರ್ದು $9 ಬಿಲಿಯನ್ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನ ವೀಕೆಂಡ್ ಅಲ್ಲಿ ಲಿಕ್ವಿಡೇಟ್ ಮಾಡ್ಕೊಡ್ತು. ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಇಡೀ ಜಗತ್ತಿನಾದ್ಯಂತ ಟ್ರೇಡ್ ಆಗ್ತಿರ್ತಕ್ಕಂಥ ಅಸೆಟ್, ಅದು ಕೂಡ ವೀಕೆಂಡ್ ಅಲ್ಲಿ ಅತಿ ಹೆಚ್ಚು ಲಿಕ್ವಿಡಿಟಿ ಹೊಂದಿರತಕ್ಕಂಥ ಯಾವ್ದಾದ್ರು ಒಂದು ಅಸೆಟ್ ಇದ್ರೆ ಅದು ಬಿಟ್ಕಾಯಿನ್. $9 ಬಿಲಿಯನ್ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನ ಲಿಕ್ವಿಡೇಟ್ ಮಾಡಿದ್ರು ಕೂಡ ಆ ಸಮಯದಲ್ಲಿ ಬಿಟ್ಕಾಯಿನ್ ರಫ್ಲಿ ಅರೌಂಡ್ 4 to 5% ಅಷ್ಟೇ ಕಮ್ಮಿ ಆಗಿದೆ ಹೊರತು ಜಾಸ್ತಿ ಕ್ರಾಶ್ ಆಗಲಿಲ್ಲ. ಅಂದ್ರೆ ಜಾಸ್ತಿ ಬಿಟ್ಕಾಯಿನ್ ಬೆಲೆ ಕಮ್ಮಿ ಹೋಗ್ಲಿಲ್ಲ. ಇಟ್ ಮೀನ್ಸ್ ದೇರ್ ಆರ್ ಮೋರ್ ಬಿಡ್ಡರ್ಸ್. ಇದೇ ರೀತಿ ಏನಾದ್ರೂ ಯಾವ್ದಾದ್ರು ಹಸಿ ಕಸ, ಒಣ ಕಸ, ಕ್ರಿಪ್ಟೋ ಕಾಯಿನ್ಸ್ ಗಳೇನಾದ್ರು ಆಗಿದ್ದಿದ್ರೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗೋಗ್ತಿತ್ತು. ಈಗ ಇವತ್ತಿನ ದಿನಕ್ಕೆ ನಾವು ಫೋಕಸ್ ಮಾಡಬೇಕಾಗಿರುವಂತ ಇನ್ನೊಂದು ಆರ್ಟಿಕಲ್ ಯಾವುದು ಅಂತಂದ್ರೆ ಇದು ಬಿಟ್ಕಾಯಿನ್ IPO ಮೂಮೆಂಟ್. ಈ ಒಂದು ಆರ್ಟಿಕಲ್ ಏನಿದೆಯಲ್ಲ, ಅದು ವರ್ಲ್ಡ್ ವೈಡ್ ತುಂಬಾನೇ ಸರ್ಕ್ಯುಲೇಟ್ ಆಗ್ತಾ ಇದೆ. ನೀವು ಕೂಡ ಈ ಒಂದು ಆರ್ಟಿಕಲ್ ನ ಓದಿದ್ರೆ ಈಗ ನಡೀತಾ ಇರ್ತಕ್ಕಂಥ ಬಿಟ್ಕಾಯಿನ್ ಪ್ರೈಸ್ ಮೂಮೆಂಟ್ ಅರ್ಥ ಆಗ್ತಾ ಹೋಗುತ್ತೆ. ಇದೊಂದು ಆರ್ಟಿಕಲ್ ಬೇಕು ಅಂತಂದ್ರೆ ಬಿಟ್ಕಾಯಿನ್ IPO ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸಂಕ್ಷಿಪ್ತವಾಗಿ ಈ ಒಂದು ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ದ ಒರಿಜಿನಲ್ ಗ್ಯಾಂಗ್ಸ್ಟರ್ ವೇಲ್ಸ್ ಅಂದ್ರೆ OG ವೇಲ್ಸ್ ಅಂತ ಏನಿದ್ದಾರೆ ಬಿಟ್ಕಾಯಿನ್ ಅಲ್ಲಿ, ಬಿಟ್ಕಾಯಿನ್ ಅನ್ನ ಅತಿ ಕಮ್ಮಿ ಬೆಲೆಗೆ $1,000 ಅಥವಾ $500, $3,000 ಒಳಗಡೆ ಖರೀದಿ ಮಾಡಿರ್ತಕ್ಕಂಥವ್ರು ಈಗ ತುಂಬಾ ಜನ ಸೆಲ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲ, ಬಿಟ್ಕಾಯಿನ್ ಅಲ್ಲಿ ಫಂಡಮೆಂಟಲ್ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಹಲವಾರು ಪಾಯಿಂಟ್ ನ ಹೇಳೋದಾದ್ರೆ, $1,00,000 ಏನಿದೆಯಲ್ಲ ಅದೊಂದು ಸೈಕಾಲಜಿಕಲ್ ಲೆವೆಲ್. ಅವರೆಲ್ಲರೂ ಕೂಡ ಪ್ರಾಫಿಟ್ ನ ತಗೊಳ್ತಾ ಇದ್ದಾರೆ. ದೇ ಡಿಸರ್ವ್ ಟು ಟೇಕ್ ಪ್ರಾಫಿಟ್ಸ್. ಯಾಕಂದ್ರೆ ಬಿಟ್ಕಾಯಿನ್ ಒಂದು ಅತಿ ಹೆಚ್ಚು ಮೆಚ್ಯೂರ್ ಆಗಿಲ್ಲದೆ ಇರ್ತಕ್ಕಂಥ ಅಸೆಟ್ ನ ಸಮಯದಲ್ಲಿ ಬಿಟ್ಕಾಯಿನ್ ಮೇಲೆ ನಂಬಿಕೆ ಇಟ್ಟಂತವ್ರು ಇವರು. ಸೊ ಅವರು ಪ್ರಾಫಿಟ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆಮೇಲೆ ಎರಡನೇದು, ದ ಬೈಡನ್ ಅಡ್ಮಿನಿಸ್ಟ್ರೇಷನ್ ಇಂದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ್ಮೇಲೆ ಬಿಟ್ಕಾಯಿನ್ ಎಕೋಸಿಸ್ಟಮ್ ಏನಿದೆಯಲ್ಲ ಅದು ತುಂಬಾನೇ ಎವಾಲ್ವ್ ಆಗಿದೆ. ಇಷ್ಟೊಂದು ಬಿಲಿಯನ್ಸ್ ಆಫ್ ಡಾಲರ್ಸ್ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನ ಲಿಕ್ವಿಡೇಟ್ ಮಾಡೋದಕ್ಕೆ ಈಗ ಎನಫ್ ಸಿಸ್ಟಮ್ಸ್ ಇನ್ ಪ್ಲೇಸ್ ಇದೆ. ಒಂದು ವರದಿಯ ಪ್ರಕಾರ ಹೇಳೋದಾದ್ರೆ ಸುಮಾರು 2.1 ಮಿಲಿಯನ್ ಬಿಟ್ಕಾಯಿನ್ಸ್ ಅಷ್ಟು ಲಿಕ್ವಿಡೇಟ್ ಆಗಿದೆ ಅಂತ ಹೇಳಿ. ಬೇಸಿಕಲಿ ಇನ್ನೇನ್ ನಡೀತಾ ಇದೆ ಅಂತಂದ್ರೆ, ಅಲ್ಲಿ ಬಿಟ್ಕಾಯಿನ್ ಅಡಾಪ್ಟರ್ಸ್ ಏನಿದೆಯಲ್ಲ, ಅಲ್ಲಿಂದ ಇನ್ಸ್ಟಿಟ್ಯೂಷನ್ ಅಡಾಪ್ಟರ್ಸ್ಗೆ ಬಿಟ್ಕಾಯಿನ್ ಓನರ್ಶಿಪ್ ಬದಲಾಗ್ತಾ ಇದೆ. ಸೊ ಎಲ್ಲಿವರೆಗೂ ಆಗುತ್ತಿದ್ದು, ಎಲ್ಲಿವರೆಗೂ OG ವೇಲ್ಸ್ ಇದ್ದಾರಲ್ಲ ಅಲ್ಲಿವರೆಗೂ ತಮ್ಮ ಬಿಟ್ಕಾಯಿನ್ ಅನ್ನ ಸೆಲ್ ಮಾಡೋವರೆಗೂ. ಯಾವಾಗ ಅವ್ರು ಬಿಟ್ಕಾಯಿನ್ ಅನ್ನು ಸೆಲ್ ಮಾಡ್ತಾರೆ, ಮಾರ್ಕೆಟ್ ವಾಪಸ್ ಮೇಲಕ್ಕೆ ಹೋಗುತ್ತೆ. ಯಾಕೆಂದ್ರೆ ಇಲ್ದಲ್ಲೇ ಇರ್ತಕ್ಕಂಥ ಬಿಟ್ಕಾಯಿನ್ ಏನು ಸೃಷ್ಟಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಜಗತ್ನಲ್ಲಿರೋದು 2,10,00,000 ಬಿಟ್ಕಾಯಿನ್ ಮಾತ್ರ. ಸೊ ಹಾಗಾಗಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಫೇಸ್ ಏನಿದೆಯಲ್ಲ, ಇದನ್ನ ಎಂಜಾಯ್ ಮಾಡಬೇಕು. ಯಾರೆಲ್ಲ ಬಿಟ್ಕಾಯಿನ್ ಅನ್ನುವಂಥ ಅಸೆಟ್ ಕ್ಲಾಸ್ ಮೇಲೆ ಕನ್ವಿಕ್ಷನ್ ಏನಾರು ಇದ್ರೆ ಅದನ್ನ ಪೊಸಿಷನ್ ತಗೊಳ್ಬೇಕು ಅಷ್ಟೇ. ಥ್ಯಾಂಕ್ ಯು.